ನನಗೆ ಮನಸ್ಸು ತಡೀತಾ ಇಲ್ಲ. ಹೋಗ್ಬೇಕು ನೋಡಬೇಕು ಅಂತ ಅನ್ನಿಸ್ತೈತೆ. ಅವಳನ್ನೂ ನೋಡಲಿಲ್ಲ ಅಂತಂದ್ರೂ ಮಗುನಾದರೂ ನೋಡಬೇಕಲ್ಲ. ಹಾಂ, ಅದು ಏನು ಪಾಪ ಮಾಡಿದೆ ಅಲ್ವಾ? ಅದ್ರ ಮೇಲೆ ನಾನು ಯಾವತ್ತೂ ಕೋಪ ಮಾಡ್ಕೋಬಾರ್ದು ಆ ಪಾಪ ಮೇಲೆ. ಅದಕ್ಕೆ ನೋಡ್ಬೇಕು, ಆ ಪಾಪನಾದರೂ ನಾನು ನೋಡಬೇಕು ಅಂತ ಅನ್ನಿಸ್ತೈತೆ. ಹೆಂಗೈತೆ ಏನು ನೋಡಬೇಕು ಅಂತ ಅನ್ನಿಸ್ತೈತೆ. ಅಮ್ಮಗೆ ಫೋನ್ ಮಾಡ್ತೀನಿ ತಡಿ. ಅವಳು ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ಆ ಪಾಪನು ಹಿಂಗೆ ಹೊರಗೆ ಕರ್ಕೊಂಬರಮ್ಮ ನೋಡ್ತೀನಿ ಅಂತೇಳಿ ಅಮ್ಮ ಇನ್ನೂ ಅಜ್ಜಿ ಹೋಗೋರಲ್ಲ ಹೆಂಗೂ ಇವಾಗ ಫೋನ್ ಮಾಡಿ ಕೇಳ್ತೀನಿ ಅದೆಲ್ಲ. ಏನಪ್ಪ, ಏನು ಹಿಂಗೆ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಮಾಡು, ಅದೇ ಪಾಪನ ನೋಡಬೇಕು ಅಂತ ಅನ್ನಿಸ್ತೈತೆ ನನಗೆ. ಹೆಂಗೈತೆ ಏನು, ಅದಕ್ಕೆ ಅಮ್ಮಗೆ ಫೋನ್ ಮಾಡಿಬಿಟ್ಟು ನಾನು ಹೋಗಿ ನೋಡ್ಕೊಂಬರೋಣ ಅಂತ. ಬತ್ತೀಯ ನೀನು? ಸರಿ ಆಯ್ತು, ಹೇಳಿ ಬರ್ತೀನಿ. ಅಲ್ಲ, ಹೋದ್ರೆ ಅವಳು ಸುಮ್ಮನಿರ್ತಾಳ? ಇವಾಗ ಏನಾದರೂ ಅವಳಿಗೆ ಬುದ್ಧಿ ಕಲಿಸ್ಬೇಕು, ಹೋಗಲ್ಲ ಅಂತ ಇದ್ದವನು ಇವಾಗ ಹೋದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಇವಾಗ ಹೋಗ್ಬಾರ್ದು ನೀನು. ಅವಳಿಗೆ ಗೊತ್ತಾಗ್ದಂಗೆ ಅವ್ರು ಯಾರಿಗೂ ಗೊತ್ತಾಗ್ದಂಗೆ ಆ ಸ್ವಾತಿಗೆ ನಾನು ಗೊತ್ತು. ಆ ಸ್ವಾತಿಗೆ ಎಲ್ಲ ಹೇಳು ಅಂತ ಹೇಳಿ ಅಮ್ಮಂತಾಗ ಹೇಳ್ತೀನಿ. ಅಮ್ಮ ಹೊರಗೆ ಬರ್ತೀನಿ ಕರ್ಕೊಂಬ ಅಂತೇಳಿ ಅಮ್ಮಗೆ ಹೇಳಿ ಫೋನ್ ಮಾಡಿ ಅವರ ಒಟ್ಟಿನಲ್ಲಿ ಮಾತಾಡಿ ಹೆಂಗೋ ಏನೋ ಮಾಡಿ ಹೊರಗೆ ಕರ್ಕೊಂಬಂದು ಮಗು ಮುಖ ನೋಡ್ಕೊಂಡು ಬರೋಣ ಅಂತ. ಸರಿ ಸರಿ ಆಯಿತು, ಹಂಗೆ ಮಾಡು. ಫೋನ್ ಮಾಡಿ ಕೇಳೋದಲ್ಲ ಏನಂಬತ್ತು ನೋಡೋಣ ಅತ್ತೇನೆ. ಹಲೋ ಹಲೋ ಅಮ್ಮ, ಹೋದ್ರಾ? ಬಂದಿದ್ದೀವಪ್ಪ. ಚೆನ್ನಾಯ್ತಮ್ಮ, ಪಾಪು ಜೀವಿತ ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳಪ್ಪ. ಅವಳೇನು ಹಂಗೆ ಉರ್ದು ಬೀಳ್ತಾ ಇದ್ದಾಳೆ. ನೋಡಲೇಬೇಡ್ರಿ ಅಂತ ಹೇಳಿ ಏನು ಹಂಗೇನೆ ಬಾಯ್ ಮಾಡ್ತಿದ್ಲು. ಜೀವನು ಸ್ವಾತಿ ಇದ್ದಾರಲ್ಲ, ಸುಮ್ಕಿರೋ ಹಂಗೆ ಮಾತಾಡಬೇಡ ಅಂತೇಳಿ ಅವ್ರು ಬೈದರು. ಅದಕ್ಕೆ ಸುಮ್ಕಾಗವಳೆ. ಇವಾಗ ಚೆನ್ನಾಗಿದ್ದಾಳೆ, ಪಾಪು ಮಾತ್ರ ಚೆನ್ನಾಗೈತೆ ಕಣಪ್ಪ. ಫೋಟೋ ಕಳ್ಸಾನೆ ನೋಡ್ತೀಯ? ಫೋಟೋದ ನೋಡೋದ್ಕಿನ್ನ ನಾನು ಡೈರೆಕ್ಟಾಗಿ ಬಂದು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯಾಕೋ ಮನ್ಸು ತಡೀತಾ ಇಲ್ಲ, ನೋಡಬೇಕು ಅಂತ ಅನ್ನಿಸ್ತೈತೆ. ಅವಳ ಮೇಲೆ ಕೋಪ ಇದ್ದರೆ ಆ ಪಾಪು ಏನು ಮಾಡೈತೆ, ಪಾಪು ನೋಡಬೇಕು ಅಂತ ಅನ್ನಿಸ್ತೈತೆ ನನಗೆ. ಅದಕ್ಕೇ ಅವಳ ಮೇಲೆ ಕೋಪ ನಾನು ಬಿಟ್ಟಾಕ್ಬಿಡ್ತೀನಿ. ಅವಳ ಬಗ್ಗೆ ನಾನು ತಲೆ ಕೆಡಿಸ್ಕೊಂಬಲ್ಲ. ಇವಾಗ ಮಕ್ಕಳು ದೇವ್ರಿದ್ದಂಗಲ್ಲಮ್ಮ, ಅದಕ್ಕೆ ನೋಡ್ಬೇಕಂತ ನನಗೆ ತುಂಬ ಆಸೆ ಆಗ್ತಾಯಿತ್ತು ಕಣಮ್ಮ. ಅಪ್ಪ ಬೇಡ, ಇಲ್ಲಿ ಸುಮ್ಕಿರೋಳು ನೀನು ಬಂದಿಲ್ಲ ಅಂತ ಭಾಳ ಸಿಟ್ನಾಗಿದ್ದಾಳೆ. ಬಂದ್ಬಿಟ್ರೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾಳೆ. ಸುಮ್ಮನೆ ಯಾಕತ್ತ ಇಲ್ಲ ಆಸ್ಪತ್ರೆಗೆ ಊರಿಗೆ ಬರ್ತಾಳಲ್ಲ, ಅವ ಬೇಕಾದ್ರೆ ನೋಡ್ಕೊಂಬರುವಂತೆ. ಸುಮ್ಕಿರೋ, ಅವ ಬೇಕಾದ್ರೆ ಮನೆ ತಕ್ಕ ಹೋಗಿ ನೋಡ್ಕೊಂಬರುವಂತೆ ಕಣಪ್ಪ. ಇವಾಗ ಇಲ್ಲಿ ಬಂದ್ರು ಸುಮ್ಮನೆ ಅವಳು ಇಲ್ಲದ್ದು ಇದು ಮಾಡ್ತಾಳೆ. ಅಮ್ಮ, ಹೊರಕ್ಕೆ ಎಲ್ಲಾದರೂ ಬರ್ತೀನಿ, ಹೊರಕ್ಕೆ ಬಂದು ಅಲ್ಲಿ ಒಂದು ಕಡೆ ನೋಡ್ಕೊಂಡು ಹೋಗ್ತೀನಿ. ಹೊರಕ್ಕೆ ಕರ್ಕೊಂಬರ್ರಿ. ಸ್ವಾತಿ ಅಕ್ಕ ಐತವಲ್ಲ, ಆ ಸ್ವಾತಿಗೆ ಹೇಳ್ರಿ ಸರಿನಾ? ಆ ಸ್ವಾತಿಗೆ ಹೇಳ್ಬಿಟ್ಟು ಹಿಂಗೆ ಬರ್ತಾನೆ, ಹಿಂಗೆ ಕರ್ಕೊಂಬ, ಏನಾದರೂ ಇಂಜೆಕ್ಷನ್ ಏನಾದರೂ ಹಾಕ್ಸೋಕ್ಕೆ, ಇಲ್ಲಾಂತಂದ್ರೆ ಏನಾದರೂ ತೂಕ ಗೀಕ ಹಾಕ್ತಾರೆ ಅಂತ ಏನೋ ಒಂದು ಸುಳ್ಳು ಹೇಳಿ ಹಿಂಗೆ ಸ್ವಲ್ಪ ಹಿಂಗೆ ಹೊರಕ್ಕೆ. ಅವಳು ಇನ್ನೇನು ಬರಲ್ಲಲ್ಲಮ್ಮ, ಬಾಣಂತಿಯಲ್ಲ, ಎಲ್ಲೂ ಜಾಸ್ತಿ ಆಚೆ ಬರಲ್ವಲ್ಲ. ಅದಕ್ಕೆ ಹಿಂಗೆ ಸ್ವಲ್ಪ ತ್ವರ ಕರ್ಕೊಂಬಂದ್ರೆ ನೋಡ್ಕೊಂಡು ಬಂದುಬಿಡ್ತೀನಿ ಮಗುನ. ಅಯ್ಯಪ್ಪ ಆಯ್ತಲ್ ಬಾ, ಬರೋದಂತೆ. ಸ್ವಾತಿ ಇದ್ದಾಳಲ್ಲ, ಸ್ವಾತಿಗೆ ಹೇಳ್ತೀನಿ. ಸ್ವಾತಿಗೆ ಹೇಳಿರಿ ಹೆಂಗ ಅತ್ತ ಕೇಳ್ತಾಳತ್ತ. ಇನ್ನೇನು ಮಾಡೋಕ್ಕಾಗುತ್ತೆ, ಸ್ವಾತಿ ಹತ್ರ ಮಾತಾಡ್ತೀನಿ ನಾನು. ಬಾ, ನಿಮ್ಮ ಅಜ್ಜಿಗೂ ಹೇಳ್ತೀನಿ, ಸ್ವಾತಿಗೂ ಹೇಳ್ತೀನಿ ಅತ್ತ. ಸರಿ ಆಯ್ತಮ್ಮ, ಬರ್ತೀನಿ. ಯಾಕಂದರೆ ನನಗೆ ಮನಸ್ಸು ತಡೀತಾ ಇಲ್ಲ. ಅಯ್ಯೋ, ಆ ಮಗು ಮೇಲೆ ಯಾಕಪ್ಪ ನಾನು ಸಿಟ್ಟು ಮಾಡ್ಕೋಬೇಕು? ನಾನು ಏನು ಮಾಡ್ತಾಯಿದ್ದೀನಿ? ನಾನೇ ತಪ್ಪು ಮಾಡ್ತಾಯಿದ್ದೀನಲ್ಲ. ಅವಳ ಮೇಲೆ ಸಿಟ್ಟು ಯಾಕೆ ಹಿಂಗೆಲ್ಲ ಮಾಡಬೇಕು? ಇಂಥ ಸಮಯದಾಗ ನಾನು ಹಂಗೆ ಮಾಡಬಾರ್ದಲ್ಲ ಅಂತ ಒಂದು ಕಡೆಗೆ. ಇವಾಗ ಹೋದರೆ ಅವಳಿಗೆ ನಾನು ಬರಲ್ಲ ಅನ್ನೋದು ಗೊತ್ತಾಗೈತೆ. ಇವಾಗ ಹೋದ್ರೂ ಏನು ಪ್ರಯೋಜನ ಇಲ್ಲ. ನಾನು ಹೋಗೋಣ ಆಗಿದ್ರೆ ಅವಳಿಗೆ ಹೆರಿಗೆ ನೋವು ಬಂದಿದ್ದ ತಕ್ಷಣವೇ ನಾನು ಹೋಗಬೇಕಾಗಿತ್ತು. ಹೋಗಲಿಲ್ಲ ಅಂತ ಅಂದರೆ ಇವಾಗ ಇನ್ನೇನು ಹೋಗಿಲ್ಲ ನಾನು. ಸುಮ್ಮನೆ ಯಾಕೆ ಪ್ರಾಬ್ಲಮ್ ಬೇಡ. ಅಯ್ಯಪ್ಪ ಆಯ್ತು ಬಾ, ಹೋಗಿ ಬರ್ತೀನಿ. ನೀನು ಬರ್ತೀಯಾ? ನಾನು ಬರ್ತೀನಿ ನಡಿ, ನೋಡೋಣ ಅದೆಲ್ಲ. ನನಗೂ ನೋಡ್ಬೇಕು ಅಂತ ನಾನು ಇನ್ನೇನು ಮಾಡೋಣ ಮನೆಯಾಗ, ನನಗೂ ಬೇಜಾರತ್ತ. ನಡಿ ಹೋಗೋಣ. ಆಯ್ತು ಬಾ, ಹೋಗೋಣ. ಮನಸ್ಸು ತಡೆಯಲ್ಲ. ಬೇರೆ ಇನ್ನು ಯಾವುದಾದ್ರೂ ಹೆಂಗೋ ಬಿಡತ್ತ ಅನ್ಬೋದು, ಆದರೆ ಇಂಥ ಸಮಯದಲ್ಲಿ ಮನಸ್ಸು ತಡೆಯಲ್ಲ. ಮತ್ತೆ ನಮ್ಮ ಪಾಪ ಬರ್ತಾನಂತೆ ನೋಡೋಕ್ಕೆ. ಪಾಪನ ನೋಡ್ಬೇಕಣಮ್ಮ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲ ಹೆಂಗೆ ನೋಡ್ತಾನೆ ಇಲ್ಲಿಗೆ ಬಂದರೆ? ಬೇಡ ಅಂತಂದು ತಿರು ಊರಿಗೆ ಬಂದಾಗ ಯಾವಾಗ ನಾನು ನೋಡೋಕ್ಕಾಗುತ್ತೆ? ಇಲ್ಲ ಆಸ್ಪತ್ರೆಗೆ ಏನಮ್ಮ ಸುಮ್ಮನೆ. ಅಲ್ಲಮ್ಮ, ಸ್ವಾತಿಗೆ ಹೇಳ್ತೀನಿ ನಾನು. ಸ್ವಾತಿನ ಕರೆದು ಹಿಂಗೇನಾದರೂ ಇಂಜೆಕ್ಷನ್ ಹಾಕೋಕ್ಕೆ ಬರ್ತಾಳೆ. ಹಿಂಗೆ ಇಲ್ಲಿ ಹೊರಕ್ಕೆ ಹಿಂಗೆ ನೋಡ್ಕೊಂಡು ಹೋಗ್ತಾನೆ. ಅಮ್ಮ ಇನ್ನೇನು ಮನೆ ಕಾಣೈತೆ, ಅದು ತುಂಬ ಸುಸ್ತಾಗೈತೆ, ರಾತ್ರಿಯಲ್ಲಿ ನಿದ್ದೆ ಕಟ್ಟೈತೆ ಅಂತ ಮನೆ ಕಾಣೈತೆ. ಇನ್ನೇನು ಅವಳಿನ್ನೇನು ಬೆಡ್ ಬಿಟ್ಟು ಇಳಿಯಲ್ಲ. ಅದಕ್ಕೆ ನರ್ಸ್ ಹೇಳಿದ್ರು ಇಂಜೆಕ್ಷನ್ ಹಾಕ್ತಾರೆ ಅಂತ. ಹಿಂಗೆ ಕರ್ಕೊಂಬಂದು ಇಲ್ಲಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಪಾಪ ಅವ್ನಿಗೆ ನೋಡ್ಬೇಕಂತ ಭಾಳ ಆಸೆ ಆಗ್ತಾಯಿತ್ತಂತೆ. ಅದಕ್ಕೆ ಬರ್ತಾಯಿದ್ದಾನಂತೆ. ಬತ್ತೀನಿ ಕಣಮ್ಮ, ನೋಡ್ಕೊಂಬತ್ತೀನಿ ಅಂತ ಹೇಳ್ತಿದ್ದ. ಹಂಗೆ ನಾವು ಬಂದಿರೋದಕ್ಕೆ ಸಿಟ್ಟು ಆಗ್ತಾ ಇದ್ದಾಳೆ. ಅವ್ನ ಜೀವನ ಸ್ವಾತಿ ಬೈಯೋದಕ್ಕೆ ಸುಮ್ಕಾದ್ಲು. ಇಲ್ಲಾಂದ್ರೆ ನಾವು ಬಂದಿರೋದಕ್ಕೆ ಹಂಗೇನೆ ಅವನೇ ಬಂದಿಲ್ಲ ಇವ್ರು ಬಂದವ್ರೆ, ಅವನೇ ಬಂದಿಲ್ಲ ಇವ್ರು ಬಂದವ್ರೆ ಅಂತ ನನಗೆ ಸಿಟ್ಟು ಮಾಡ್ಕೊಂತಾಳೆ ಅವಳು. ಅವ್ನು ಬಂದಿಲ್ಲ ಅಂತ ಸಿಟ್ಟು ಬಂದ್ಬಿಟ್ಟೈತೆ ಅವಳಿಗೆ. ಯಾರಿಗೆ ಆಗಲಿ ಸಿಟ್ಟು ಬರುತ್ತೆ ಕಣಮ್ಮ. ಅಲ್ಲಿ ಆ ಕಡೆಗೆ ನೋಡ್ತಾಳ, ಆ ಕಡೆ ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅವ್ರ ಗಂಡ. ಆ ಕಡೆ ವಾರ್ಡಾಗೆ ನೋಡ್ತಾಳಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತೈತೆ. ಆ ಕಡೆ ಬೆಡ್ ಮೇಲೆ ಆ ಹುಡುಗಿ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ನೋಡು. ಅದಕ್ಕೆ ಅವಳಿಗೆ ಹಂಗೆ ಅನ್ನಿಸ್ತೈತೆ. ಈಗ ಗೊತ್ತಾಗೈತೆ ಅವಳಿಗೆ. ಅದೇ ಯಾರನ್ನ ನೋಡಿದಾಗ ಹಂಗೆ ಅನಿಸುತ್ತೆ. ಸ್ವಾತಿ
ಅಮ್ಮಣಿ ಸ್ವಾತಿ ಬಾ ಇಲ್ಲಿ ಬಾ ಬಾ ಹಂಗೆ ಹೋಗ್ಬೇಕು ಬಾ ಏ ಸೌಮ್ಯಕ್ಕ ಊಟ ಮಾಡೋಗ್ರಿ ಸೊಪ್ಪು ಸಾರು ಅನ್ನ ತಗೊಂಬಂದಿದ್ದೀನಿ ಐತೆ ಅವ ಅತ್ತೆ ಒಂದೇ ಊಟ ಮಾಡಿರೋದು ಅವಳು ಸ್ವಲ್ಪ ಊಟ ಮಾಡಿದ್ಲು ನೀವು ಸ್ವಲ್ಪ ಊಟ ಮಾಡೋಗ್ರಿ ಅಲ್ಲಿ ಕೂತ್ಕೊಂಡು ಹೋಗ್ರಿ ಅಲ್ಲಿ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅನ್ನ ಸಾಂಬಾರು ಎಲ್ಲ ಐತೆ ಉಪ್ಪಿನಕಾಯಿ ಐತೆ ಸ್ವಲ್ಪ ಹಪ್ಪಳ ಕರ್ಕೊಂಬಂದಿದ್ದೀನಿ ಹೋಗಿ ಊಟ ಮಾಡೋಗ್ರಿ ಊಟದ ಹೆಂಗೆ ಆಗುತ್ತೆ ಬಾಯಿಲಿ ಯಾಕೆ ಸ್ವಾತಿ ನಮ್ಮ ಸುಬ್ಬು ಪಾಪ ನೋಡಕ್ಕೆ ಬರ್ತಾ ಇದ್ದಾನಂತೆ ಹೌದೇನು ಯಪ್ಪ ಇವಾಗ ಬಂದ್ರಂತ ಅವಳು ಎಷ್ಟು ಸಿಟ್ಟು ಮಾಡ್ಕೊಂತಾಳೆ ಏನೋ ಜೀವಿತ ಬೇಡ ಅನ್ನಕ ಸುಮ್ಮನೆ ಅತ್ತಾಗ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಅವಳು ಸುಮ್ಮನೆ ಸಿಟ್ಟು ಮಾಡ್ಕೊಂತಾಳೆ ನೀವು ಬಂದಿರೋದಕ್ಕೆ ಎಷ್ಟೋ ಸಿಟ್ಟು ಮಾಡ್ಕೊಂಡವಳು ಅವಳು ಬಂದಿರೋದು ಸ್ವಲ್ಪ ಸಮಾಧಾನ ಮಾಡ್ಕೊಂಡವಳೆ ಹಾಂ ನೀವು ಬಂದಿದಾರ ಹೆಂಗೋ ಬಂದ್ರಲ್ಲ ನಮ್ಮ ಅತ್ತೆನೂ ನಮ್ಮ ಅಣ್ಣಯ್ಯ ಅಂತ ಎಷ್ಟೋ ಸ್ವಲ್ಪ ಸಮಾಧಾನ ಮಾಡ್ಕೊಂಡವಳೆ ಈಗ ನೀನು ಪಾಪನ ಇಲ್ಲಿ ಕರ್ಕೊಂಬ ಅವಳೇನು ಇಲ್ಲಿ ಬರಲ್ಲ ನಡ್ಕೊಂಡು ಇನ್ನೇನ ಅವಳಿಗೇನು ಜಾಸ್ತಿ ಓಡಾಡಲ್ಲ ಬರೀ ಎದ್ದು ಕೂತ್ಕೊಂತಾಳೆ ಹಿಂಗೆ ಅಷ್ಟೇ ಇಲ್ಲಿಗೇನೆ ಅವಳು ಬರಲ್ವಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಬ ಹಿಂಗೆ ಇಂಜೆಕ್ಷನ್ ಹಾಕಬೇಕು ಅಂತ ರಮ್ಮನ್ನೇ ನಿಮ್ಮ ಅತ್ತೆ ಇನ್ನೇನು ಮನೆ ಕಣೈತಲ್ಲ ಈಗ ಬಂದಿತ್ತು ಇವಾಗ ತಿರ್ಗಿ ಹೋಗಿ ಮನೆ ಕೇಳೈತೆ ಆಮೇಲೆ ಬರಲ್ಲ ಬಂದ್ರೆ ಆ ಕಡೆ ಬೆಡ್ ಮೇಲೆ ಮನೆ ಕೇಳಿ ಅಂತ ಹಂಗೆ ಬರುತ್ತೆ ಇತ್ಲಾಗೇನು ಬರಲ್ಲ ಬರುತ್ತಂತೇನು ಪಾಪ ನೋಡ್ಬೇಕು ಅಂತ ಅನ್ನಿಸ್ತೈತೆ ನಾವು ಅಣ್ಣಗೆ ನೋಡ್ಬೇಕು ಅಂತ ಅನ್ನಿಸ್ತೈತೆ ಕಣಮ್ಮ ನೋಡಬೇಕು ಪಾಪ ನೋಡಂಗೆ ಆಗ್ಬಿಟ್ಟೈತೆ ನನಗಂತೂ ನೋಡ್ತೀನಿ ಕಣಮ್ಮ ಅಂತ ಹೇಳಿ ಪಾಪ ಅವನು ಫೋನ್ ಮಾಡಿದ್ದ ಅದಕ್ಕಾಗಿಯ ಇಲ್ಲಿ ಕರ್ಕೊಂಬ ಸ್ವಾತಿ ಇಲ್ಲಿ ಕರ್ಕೊಂಬಂದ್ರೆ ನೋಡ್ಕೊಂಡು ಹೋಗ್ತಾನೆ ಅವನಿಗಂತೂ ಮನಸ್ಸು ತಡೀತಾ ಇಲ್ಲ ಅಮ್ಮ ಇಲ್ಲಿಗೆ ಬರ್ತೀನಿ ಕಣಮ್ಮ ಅಂತ ಇದ್ದಾನೆ ಅದಕ್ಕೆ ಅತ್ತ ಅಮ್ಮ ಅವಳ ಮೇಲೂ ಸಿಟ್ಟಿಗೆ ಆ ಪಾಪ ಮೇಲೆ ಯಾಕಮ್ಮ ನಾನು ಸಿಟ್ಟು ತೋರಿಸ್ಲಿ ನಾನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ನೋಡಲಿಲ್ಲ ಅಂತಂದ್ರೆ ನನಗೆ ನನಗೆ ಅವಳ ಮೇಲೆ ಸಿಟ್ಟೈತೆ ಅವಳ ಮೇಲೆ ಅವಳಿಗೂ ನೋಡಬೇಕು ಅಂತ ಅನ್ನಿಸ್ತೈತೆ ಆದರೆ ಅವಳಿಗೆ ಗೊತ್ತಾಗಲಿ ನನ್ನ ಬೆಲೆ ಏನು ಅಂತ ಗೊತ್ತಾಗಲಿ ಅಂತ ನಾನು ಬರಲ್ಲ ಕಣಮ್ಮ ಅವಳು ನೋಡೋಕ್ಕೆ ಅದಕ್ಕೆ ಪಾಪನ ನೋಡ್ಬೇಕು ಕಣಮ್ಮ ಅಂತ ಇದ್ದಾನೆ ಇಲ್ಲಿ ಕರ್ಕೊಂಬ ಇಂಜೆಕ್ಷನ್ ಏನೋ ಹಾಕ್ತಾರೆ ಅಲ್ಲಿ ನರ್ಸ್ ಹೇಳಿದ್ರು ಆ ಕಡೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡು ಬಾ ಪಾಪನ ನೋಡ್ಕೊಂಡು ಹೋಗ್ತಾನೆ ನಾವು ಹೋಗ್ತೀವಿ ಅವನ ಜೊತೆಗೆ ನೋಡ್ಕೊಂಡು ಇನ್ನೇ ಮಾಡ ನಮಗೇನೀಗ ಊಟ ಏನು ಬೇಡಮ್ಮ ಹೆಂಗೋ ಚೆನ್ನಾಗೈತೆ ಪಾಪನೂ ಚೆನ್ನಾಗೈತೆ ಅವಳು ಚೆನ್ನಾಗಿದ್ದಾಳೆ ಹೆಂಗೋ ಸಾಕಾತ ಚೆನ್ನಾಗಿದ್ರೆ ನೇ ಮಾಡೋಕ್ಕಾಗುತ್ತೆ ಆಗೋದಾಯ್ತತ್ತ ಇನ್ನು ನಮ್ಮ ಪಾಡಿಗೆ ನಾವು ಇರ್ತೀವತ್ತ ಅವ್ರ ಪಾಡಿಗೆ ಅವ್ರು ಇರಲಿ ಸುಮ್ಮನೆ ಓಟದ ಸಮಸ್ಯೆಗಳೇ ಬೇಡ ಅಂತ ಈಗ ಮನೆಗೆ ಹೋದ್ಮೇಲೆ ಹಂಗೆ 9 ತಿಂಗಳ ತನಕ ಸುಮ್ಮನೆ ಇರಲಿ ನಾವು 9 ತಿಂಗಳ ತನಕ ಬರೋಲ್ಲ ಏನಿಲ್ಲ ಯಾವಾಗನ ಬಂದು ಹಿಂಗೆ ನೋಡ್ಕೊಂಡು ಹೋಗ್ತೀವಿ ಮಧ್ಯದಾಗ ಯಾವಾಗನ ಒಂದು ಸತಿ ಇನ್ನು 9 ತಿಂಗಳ ತನಕ ಬರೋದೇ ಬೇಡ ಆಮೇಲೆ 9 ತಿಂಗಳ ಕರ್ಕೊಂಡು ಹೋಗ್ತೀವಿ ನಾವೆಲ್ಲ ನಾವೇನೇನು ಕೈ ಬಿಡಲ್ಲ ಅವಳಿಗೆ ಗೊತ್ತಾಗಬೇಕು ಎಲ್ಲರ ಬೆಲೆ ಏನು ಅಂತ ಗೊತ್ತಾಗಬೇಕು 9 ತಿಂಗಳ ತನಕ ನಾವು ಒಟ್ಟಿನಲ್ಲಿ ನಾವು ಕರ್ಕೊಂಡು ಹೋಗಕ್ಕೆ 9 ತಿಂಗಳ ಬರ್ತೀವಿ 5 ತಿಂಗಳಾಗ ಒಂದು 3 ತಿಂಗಳು ಹಾಕ್ತೀವಿ ಒಂದು ಸತಿ ಬಂದು ನೋಡ್ಕೊಂಡು ಹೋಗ್ತೀವಿ ಹೆಂಗನಾಗಲಿ ನೋಡ್ಕೊಂಡು ಒಟ್ಟಿನಲ್ಲಿ ನಾನು ನಮ್ಮ ಮತ್ತೆ ಬರ್ತಿರ್ತೀವಿ ಆಮೇಲೆ ಅವ್ನು ಬಂದು 9 ತಿಂಗಳ ಕರ್ಕೊಂಡು ಹೋಗ್ತಾನೆ ಅವ್ನಿಗೂ ಆಸೆ ಐತಿ ಏನು ಮಾಡೋಣ ಇವಳು ಹಿಂಗೆ ಮಾಡೋದಕ್ಕಾಗಿ ಅವ್ನು ಇನ್ನೊಂದು ಮದುವೆ ಆದ ಅಂದರೆ ಅವನ ಹಿಂಗೆ ದುಡುಕಿ ಮದುವೆ ಆಗಬಾರ್ದಾಗಿತ್ತಲ್ವೇ ಅಯ್ಯೋ ಬೇಗ ದುಡುಕಿ ಮದುವೆ ಆಗ್ಬಿಡ್ತು ಏನು ಮಾಡೋಣಮ್ಮ ಹಾಗೆ ಅವನೇ ಅವ್ರ ತಾತನೂ 2 ಮದುವೆ ಇವನು 2 ಮದುವೆ ಅದಾಲೇನೆ ಏನು ಮಾಡೋಕ್ಕಾಗಲ್ಲ ಅಲ್ಲೇ ಬಂದ್ಬಿಟ್ಟೈತಿ ವಂಶ ಪರಂಪರೆ ಅಂತಾರಲ್ಲ ಹಂಗೆ ಬಂದ್ಬಿಟ್ಟೈತಿ ಏನು ಮಾಡೋದು ಅವ್ರ ತಾತನೂ ಆಗೈತಲ್ಲ ಅದಕ್ಕೆ ಇವನು ಆಗಿಬಿಟ್ಟವನಿ ಇನ್ನೇನು ಮಾಡೋಕ್ಕಾಗಲ್ಲ ಕಣಮ್ಮ ಅಷ್ಟೇ ಇನ್ನು ಈಗ ನೀನು ಅವಳ ಹತ್ರ ಮಾತಾಡಿ ಹೇಳು ಸ್ವಲ್ಪ ಸಮಾಧಾನ ಮಾಡ್ಕೊಂಬ್ಲ ಅವಳು ಇನ್ನೇನು ಮಾಡೋಕ್ಕಾಗುತ್ತೆ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಏನೋ ಸ್ವಲ್ಪ ಸಿಟ್ಟು ಮಾಡ್ಕೊಂಡವ್ರೆ ಅಂತ ಅವನು ಸ್ವಲ್ಪ ಸಮಾಧಾನ ಮಾಡಿ ಅವಳಿಗೆ ಅಣ್ಣ ಹೇಳಿರಿ ಕೇಳ್ತಾಳೆ ಇವಾಗ ಅಣ್ಣ ಬಂದಿರೋದಕ್ಕೆ ಒಂದಿಷ್ಟು ಖುಷಿ ಆಗ್ಬಿಟ್ಟೈತೆ ನಾನು ಅವ್ರ ಅಣ್ಣ ಬಂದಿರೋದಕ್ಕೆ ಅವಳಿಗೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗೈತಿ ಹೆಂಗೋ ಬಂದ್ರಲ್ಲ ನಮ್ಮ ಅಣ್ಣನೂ ನಮ್ಮ ಸ್ವಾತಿ ಬಂದ್ರಲ್ಲ ಅಂತ ಸ್ವಲ್ಪ ಖುಷಿ ಆಗೈತೆ ನೀವು ಬಂದಿರೋದೇ ಸ್ವಲ್ಪ ಸಿಟ್ಟು ಅವ್ನು ಬಂದಿದ್ರು ನೀವು ಬಂದರೆ ಸ್ವಲ್ಪ ಅವಳು ಖುಷಿಯಾಗಿರೋಳು ಬರಲಿಲ್ವಲ್ಲ ಅಂಬೋದೇ ಒಂದು ಸಿಟ್ಟು ನೀವಿಬ್ಬರೇ ಬಂದ್ರಲ್ಲ ಅದೇ ಅವಳಿಗೆ ಸಿಟ್ಟು ತಡ್ಕೊಂಬಕ್ಕಾಗ್ತಾಯಿಲ್ಲ ನೋಡಿ ಬರಲಿಲ್ವಲ್ಲ ನನ್ನ ನೋಡೋಕ್ಕೆ ಬರಲಿಲ್ವಲ್ಲ ಅವನು ಇವರಿಬ್ಬರೇ ಬಂದ್ರಲ್ಲ ಅಂತ ಸರಿ ಆಯಿತು ಬರಲಿ ಬಿಡು ಪಾಪನಿಲ್ಲಿ ಕರ್ಕೊಂಬರ್ತೀನಿ ನೋಡ್ಕೊಂಡು ಹೋಗೋಣ ಹಂಗೆ ಮತ್ತೆ ನೋಡಬೇಕು ಅನಿಸುತ್ತೆ ಪಾಪ ಅಣ್ಣಗೂ ನೋಡ್ಬೇಕು ಅನ್ಸುತ್ತೆ ಅವನೇನು ಅತ್ತೆ ಹೆಂಗೋ ಬುದ್ಧಿ ಕಲ್ತ್ಕೊಂತ ಅಷ್ಟ ಚೆನ್ನಾಗಿ ಆಯ್ತತ್ತ ಮೊದ್ಲು ನಂಗಿಲ್ಲ ಕಣಮ್ಮ ಮೊದ್ಲು ನಂಗಿದ್ದಿದ್ರೆ ಬೇಡ ಒಂದು ಸವಾಸನೆ ಬೇಡ ಅವನೇ ಒಳ್ಳೆನಲ್ಲ ಅಂತಿದ್ವಿ ಕಣಮ್ಮ ಮೊದ್ಲು ನಂಗಿಲ್ಲ ಬುದ್ಧಿವಂತ ಆಗ್ಯಾನ ಬುದ್ಧಿವಂತ ಆದ್ಮೇಲೂ ಇವಳು ಅವನು ಚೆನ್ನಾಗಿ ಮಾತಾಡಿಸ್ಬೇಕಾ ಯೋಸೋ ದಿನ ಚೆನ್ನಾಗಿದ್ದಾಗ್ಲೇ ಹೋಗಿ ಮಾತಾಡ್ಸಕ್ಕೆ ಹೋದ್ರೆ ಇವಳು ಇದನ್ನ ಮಾಡಿ ಅವಳು ಬೇಡ ಅವೆಲ್ಲ ಮಾತಾಡೋದು ಬೇಡ ಇವಾಗ ಯಾಕೆ ಈಗ ಎಷ್ಟು ಮಾತಾಡಿರೂ ಮುಗಿಯಲ್ಲಮ್ಮ ಹಳೆವ ಅವಳು ಅಂದವಳೆ ನಾವು ಅಂದಿದ್ದೀವಿ ಈಗ ಎಷ್ಟು ಮಾತಾಡಿರೋ ಮಾತುಗಳು ಬಗೆಹರಿಯಲ್ಲ ಒಟ್ಟೆಲ್ಲ ನಾವು ಮಾತುಗಳಲ್ಲಿ ಬಗೆಹರಿಸ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಬದುಕು ನಾವು ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕು ಅಷ್ಟೇ ಇನ್ನು ಬೇರೆ ಅದು ಯಾವ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಪಾಪನ ನೋಡೋಕ್ಕೆ ಸುಬ್ಬು ಅಣ್ಣ ಗೊತ್ತಾಯ್ತಂತೆ ಅದಕ್ಕೆ ಇಲ್ಲಿ ಕರ್ಕೊಬತ್ತೀನಿ ಕರ್ಕೊಂಬಂದು ಅವಳಿಗೆ ಗೊತ್ತಾಗ್ದಂಗೆ ಪಾಪನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡ್ಕೊಂಡು ಹೋಗ್ತೈತೆ ಅವಳಿಗೆ ಜೀವಿತನಿಗೆ ಗೊತ್ತಾಗ್ದಂಗೆ ಪಾಪನ ತೋರಿಸ್ತೀವಿ ಸುಬ್ಬಣ್ಣಂಗೆ ನೋಡಿಕೊಂಡು ಹೋಗ್ತಾರೆ ಆಸೆ ಐತೆ ಮನಸ್ಸಲ್ಲಿ ಪಾಪ ಸಿಕ್ಕಾಪಟ್ಟೆ ಆಸೆ ಐತೆ ಏನು ಮಾಡೋದು ಇವಳಿಗೆ ಅಷ್ಟು ಜಂಬಕ್ಕೆ ಹಿಂಗೆಲ್ಲ ಆಗೋಯ್ತು ಏನು ಮಾಡೋದು ಪಾಪ ಇವ್ರಿಗೂ ಎಷ್ಟು ಆಸೆ ನೋಡ್ರಿ ನೋಡ್ತಾ ಇರಿ ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು